ಹೌದಿಲ್ಲ? ಜಗತ್ತಿನೊಳಗ ತಾಯಿ ತಂದೆಕ್ಕಿಂತ ಶ್ರೇಷ್ಠ ಯಾರು ಇಲ್ಲ. ತಾಯಿ ತಂದಿನೇ ದೇವ್ರತ್ತ ನಡೆದಿದ್ದಕ್ಕರ ಇತ್ತಂದ್ರ ನೀವು ಶ್ರೀಶೈಲ ಮಲ್ಲಿಕಾರ್ಜುನ ಹೋಗೋ ಹರಕತ್ತಿಲ್ಲ. ಸಾಕ್ಷಾತ್ ಮಲ್ಲಯ್ಯನೇ ನಿಮ್ ಮನಿ ಬಾಗಲ್ದಾಗ ಬಂದು ನಿಂದಿರ್ತಾನ ಅಂತ ಹೇಳಿ ಅವ್ರ ಯಾಕೋ ಸ್ಟೇಜ್ ಮಾಲಕರು ಎದಕ್ ಬೇಕಾಗ್ಯಾರ? ಅವ್ರ ಮನ್ಯಾಗ ಎಮ್ಗಳ ಕೇಳ್ತೀನಿಲ್ರಿ. ದನಗಳು ತಗೊಂಡ್ ಏನ್ ಮಾಡಾವದಿ? ದನಗಳು ತಗೊಂಡ್ ನನಗ ಅದು ಕೊಳೆಂಬಿದ್ರಿ ಯಾಕತ್ ಕೇಳ್ರಿ. ಈ ಸ್ಟೇಜ್ ಅದು ಮುರಿದ್ರಿ ಈ ಮಕ್ಕಳನ್ನ ಜೂತಾ ಇಟ್ಕೋ ಅಂತ ಹೇಳ್ತೀನವ್ರಿ. ಇವ್ರು ಜೀತಾ ಇದ್ದ ಎಮ್ಮಿನ ಮಾರ್ಕೊಂಡ್ ಬರೋ ಮಕ್ಕಳದಾರ. ಹೌದೌದು. ಬಸವಣ್ಣ ಹಡದಿರುವಂತ ತಾಯಿ ತಂದಿಗೆ ಏನ್ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ತಾಯಿ ತಂದಿನ ಮನೆ ಹೊರಗೆ ಹಲೋ ಏನ್ ಮಾಡ್ಬೇಕಾಗ್ಯದ? ತಾಯಿ ತಂದಿನ ಏನ್ ಮೈಕು ನಿನ್ನಂತ ಮಕ್ಳು ಹುಟ್ಟಾನ ಮೈಕ್ ಹೆಂಗ ಅಕ್ಕವ್? ಹಲೋ ಅಕ್ಕವ್ರ ಏನ್ ಮಾಡ್ಬೇಕಾಗ್ಯದ? ಹಡ್ದಿರ್ತಕ್ಕಂತ ತಾಯಿ ತಂದಿನ ಏನ್ ಮಾಡ್ಬೇಕಂತ ನೀವ್ ಕೇಳ್ತೀರಿ. ಹೌದು, ಏನ್ ಮಾಡ್ಬೇಕು? ಅವ್ರನ್ನ ಮನಿ ಹೊರಗೆ ಹಾಕಬೇಕಾಗ್ಯದ್ರಿ. ಯಪ್ಪ ಮಕ್ಳು ಹುಟ್ಟಿದ್ರೆ ಇಂಥವ್ರು ಹುಟ್ಟಬೇಕು ನೋಡಿಯಪ್ಪ. ನಿಮ್ ಜನ್ಮ ಸ್ವಾರ್ಥಕ ಹಾಕದ್ರಿ. ನೋಡು, ಹಡ್ದಿರುವಂತ ತಾಯಿ ತಂದಿನ ಮನಿ ಹೊರ ಹಾಕಬೇಕಂತ ನೀ ಹೇಳ್ತಿ. ಹೌದಲ್ಲಿವಾ? ನಿನಗೇನ ಲಾಭ? ಕೇಳಿಲ್ಲ ಮುದಿಕ ಗಂಡ್ರು ಹೆಂಡ್ರು ಮಕ್ಳು ಚಂದಂಗ್ ಸಂಸಾರ ಮಾಡಬಹುದು. ಈಗ ಸರ್ಕಾರದವ್ರು ಒಂದ್ 5 ವರ್ಷ ಬಸ್ ಫ್ರೀ ಮಾಡ್ಯಾರ. ಬಸ್ ಫ್ರೀ ಮಾಡ್ಯಾರ. ಶಾಂತಿನ ಕರ್ಕೊಂಡ್ ಸಿರಿಸಲಿ ಮಲ್ಲಿಕಾರ್ಜುನ್ ದರ್ಶನ ಪಡ್ಕೊಂಡ್ ಬರ್ಬಹುದು. ಇದಕ್ಕೆ ಏನತಿ? ನೋಡು ಬಸನ್ನ, ಹೌದು, ಹಡದಿರುವಂತ ದೇವ್ರಂತ ತಾಯಿ ತಂದಿನ ಮನಿ ಹೊರಗ್ ಹಾಕಿ ನೀವು ಗಂಡ ಹೆಂಡತಿ ಶ್ರೀಶೈಲ ಮಲ್ಲಿಕಾರ್ಜುನ್ ಹೋದ್ರ ಮಲ್ಲೈ ಒಲಿತಾನ? ಒಲಿವಲ್ಲನ್ರಿ, ಜಾಡಿಸಿ ಒಲಿತಾನ. ನಾನು ಮುದಿಕೆ ಇಲ್ಲಿಂದ ಅಲ್ಲಿ ತಕ ಬಚ್ಚಾರ ತಕೊಂಡ್ ಹೋಗಿರ್ತಾನ ಅಟ್ಟು ಒಲಿ ಅಲ್ರಿ. ನೋಡ್ ಬಸನ್ನ, ಏನಿವಾ ತಾಯಿ ತಂದಿನ ಮನಿ ಹೊರಗ್ ಹಾಕಿದ್ರೆ ಇಟ್ಟೆಲ್ಲ ನಿನಗ ಲಾಭ ಐತಿ. ಹೌದಪ್ಪ, ಹೌದು. ನಿನ್ನ ಮಾತಿನಂಗ ನಾನು ಬರ್ತೀನಿ. ಹೌದಿವಾ? ಈಗೇನು ತಾಯಿ ತಂದಿನ ಮನಿ ಹೊರಗ್ ಹಾಕಿಯಲ್ಲ, ಹೌದು. ನಿಂದು ಮದುವೆ ಆಗ್ಯದ? ಮದುವೆ ಅಷ್ಟ ಬೇಡಿ 2 ಮಕ್ಕಳು ಆಗ್ಯಾವ್ರಿ. 2 ಮಕ್ಕಳು ಹಡ್ದಿಯ? ಹೌದಲ್ಲಿವಾ? ಏನೇನು? ಒಂದ್ ಹೆಣ್ಣು ಹಡ್ದೇನ್ರಿ, ಒಂದ್ ಗಂಡ ಹಡ್ದೀನಿ. ಒಂದ್ ಹೆಣ್ಣ ಒಂದ್ ಗಂಡ. ಅಂದ್ರೆ ನಿನಗೂ ಗಂಡ ಹುಟ್ಟ್ಯದ? ಹುಟ್ಟ್ಯಾನೇವ ರಾಜಕುಮಾರ. ನೀ ಏನ್ ಹೆಣ್ಣು ಹಡ್ದಿಯಲ್ಲ? ಹೌದು. ಹೆಣ್ಣು ಹುಡುಗಿದೇನು ಚಿಂತಿಲ್ಲ, ಏನು ಚಿಂತಿಲ್ಲವಾ? ಮದ್ವಿ ಮಾಡಿ ಕೊಟ್ರ ಹಂಪ್ ಬರ್ಕೊಂಡ್ ಮದ್ವೆ ಆಗಿ ಗಂಡ ಮನಿಗ್ ಹೋಗ್ಕಳಕ್ಕಿ. ಅಕ್ಕವ್ರ ಮದ್ವಿ ಅಷ್ಟ ಅನ್ಲಾಕ್ ಹೋಗ್ಬೇಡ್ರಿ ನೀವು. ಮತ್ತ ಬೇಡ್ರಿ, ಪೌಣೇರಿಗೆ 2 ಲಕ್ಷ ರೂಪಾಯಿ ಕೊಡಂಗದಾಳ ಮುದಿಕ್ಯಾ. ನೋಡು, ಹೌದು, ನೀ ಏನು ಹೆಣ್ಣು ಹುಡುಗಿನ ಹಡದಿಯಲ್ಲ, ಅಕ್ಕಿ ಮದ್ವೆ ಆಗಿ ಹೋಗ್ಕಳ. ಹೌದು. ಇನ್ನೇನು ಗಂಡು ಮಗನ್ ಹಡದಿಯಲ್ಲ, ಹೌದು. ಆಗ ಈಗ ಬರೇ ಸಣ್ಣವದಾನ, ಅವನು ನಿನ್ನ ನೋಡೇನ ಬೆಳಿತಿರ್ತಾನ. ನೀ ಅಪ್ಪ ಹೆಂಗದಿಯಲ್ಲ, ನಿನಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಾನ. ಈಗ ನೀ ಬರೇ ನಿನ್ನ ತಾಯಿ ತಂದಿನ ನಿನ್ನ ಹೆಂಡತಿ ಜೋಡಿ ನೀ ಮಜಾ ಮಾಡೋ ಸಲುವಾಗಿ, ನಿನ್ನ ಹೆಂಡತಿ ಜೋಡಿ ಊರು ತಿರುಗಾಡೋ ಸಲುವಾಗಿ ನಿನ್ನ ತಾಯಿ ತಂದಿನ ನೀ ಸುದ್ದದಿಂದ ಹೊರ ಹಾಕಿರ್ಬೋದು. ಕರೆ ನಾಳೆ ಏನ್ ಮಾಡ್ತಾನಿವ? ನಾಳೆ ನಿನ್ನ ಮಗ ತಾ ದೊಡ್ಡವಾದ ಮ್ಯಾಗ ಅವಂಗ ಹೆಂಡತಿ ಬಂದ ಮ್ಯಾಗ ಅವನ ಹೆಂಡತಿ ಜೋಡಿ ತಾ ಊರು ತಿರುಗಾಡೋ ಸಲುವಾಗಿ ಏನ್ ಮಾಡ್ತಾನಿವ? ನಿನ್ನ ದುಬದಾಗ 4 ವಾದ್ದ ಹೊರ ಹಾಕ್ತಾನ. ಮೊದಲು ಯಾಚರಿಟ್ಟು ಬಾಳೆ ಮಾಡು ಮುದಿಕೆ. ಅವನು ಮದುವೆನ ಮಾಡೋದು ಬಿಟ್ರೆ ಹೆಂಗ? ಏನು ಮಠ ಕಟ್ಟಬೇಕು? ಮದುವೆ ಮಾಡ್ಬೇಕಲ್ಲಿವ? ಹೌದಿಲ್ಲ? ಯಾಕಂದ್ರ ಅಪ್ಪ ಗುಡಿ ಕಟ್ಟಿದಂದ್ರ ಮಗ ಕಳಸ ಇಡುವಂತ ಕಾಲ ಇರ್ತದ. ಇದು ಕಲಿಯುಗದ ಬಸನ್ನ. ಈಗೇ ಮಾಡಿ ಈಗೇ ಉಣ್ಣೋದದ. ಅಕ್ಕ ಅವ್ರ, ನನ್ನ ತಾಯಿ ತಂದಿ ನಾ ಹೊರಗೆ ಹಾಕಿಲ್ರಿ. ಮತ್ತ ನನ್ನ ಮನ್ಯಾಗ ನನ್ ಹ್ಯಾಂತ ಹಾಕ್ಯದ ಮುದಿಕ್ಯ. ನಿನ್ ಹೆಂಡತಿ ಹೊರಗೆ ಹಾಕ್ಯಾಳ? ಇಲ್ಲಿ ಏನ್ ನಿನ್ನಂತ ಅಣ್ಣತಮ್ಮರು ಕೂಡ್ಯಾರಲ್ಲ, ಎಲ್ಲಾ ನಮ್ಮ ಅಣ್ಣಗಳಿಗೆ ನಮ್ಮ ಪಿಂಟು ಅಣ್ಣಗೂ ಕೂಡ್ಸಿ ಏನ್ ಹೇಳ್ಬೇಕತ್ತೀರಿವಾ? ಕೈ ಮುಗಿದ ಒಂದು ಮಾತು ನೆನಪು ಮಾಡಿ ಕೊಡೋದದ. ಏನಿಪ್ಪ ಅದು? ಏನಪ್ಪಾ ಅಂತ ಕೇಳಿದ್ರ, ಏನಿವ? ನೀವು ಸಣ್ಣಾಗಿರ್ತಾಗ ನೀವು ಅಂಗಳದಾಗ ಆಟ ಆಡೋ ಕಾಲಕ್ಕ ಹೊರಗೆ ತಿರುಗಾಡಕ ಬರಲ್ದಂತ ವಯಸ್ಸು ಇರುವಂತ ಸಮಯದೊಳಗ ನಮ್ಮ ಅಪ್ಪ ಹೊರಗ ಸೊಲ್ಲಾಪುರ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ ಹತ್ತಿ ಯಪ್ಪ ನಾನು ಬರ್ತೀನಿ ಅಂತೇಳಿ ಬೆನ್ ಹತ್ತಿ ಹೋಗಿರ್ತೀರಿ. ಆಗ ನಮ್ಮ ಅಪ್ಪ ಹೊಳಮಡಿ ಬಂದು ನಿಮ್ಮ ತಲಿ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ಒಂದು ಮಾತು ಹೇಳ್ತಾನ. ಯಪ್ಪ ಮಗನೇ, ಯಪ್ಪ ಕಂದ, ನೀ ನನ್ನ ಬೆನ್ನ ಹತ್ತಿ ಹೊರಗ ಬಜಾರ್ಕ ಬರಾಕ್ ಹೋಗಬೇಡ. ಯಾಕಂದ್ರ ಹೊರಗ ಬಿಸಿಲು ಬಾಳದ, ನಿನ್ನ ನೆತ್ತಿ ಸುಡ್ತದ, ಅಂಗಾಲಿಗೆ ಕಸರ್ ಹತ್ತದ. ನೀ ನನ್ನ ಬೆನ್ನ ಹತ್ತಿ ಬರಾಕ್ ಹೋಗಬೇಡ. ನೀ ಮನ್ಯಾಗ ಕುತ್ತಲ್ಲಿ ಏನು ಬೇಡ್ತಿ ಬೇಡು, ನೀ ಕೈ ಮಾಡಿದ್ದನ ಬಜಾರ್ದಾಗಿಂದ ತಂದು ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಟ್ಟಿದ್ದವನನ್ನ ಬೆಟ್ಟದಟ್ಟು ಬೆಳೆಸಿ ಹೆಂಗ ನಿಮ್ಮನ್ನ ಜಾಕಿ ಜತನ ಮಾಡ್ಯಾನಲ್ಲ, ಈ ಅರು ನೀವು ಹಿಡಿಬೇಕಾಗ್ಯದ. ಈ ಅರು ಯಾವಾಗ ಹಿಡಿಬೇಕ್ರಿವ? ನಾವು ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಯಾವಾಗ್ರಿವ? ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ, ನಿಮಗ ಹೆಂಡ್ರು ಬಂದ ಮ್ಯಾಗ, ನಿಮ್ಮ ತಾಯಿ ತಂದಿಗೆ ವಯಸ್ಸಾಗಿ ಹೊರಗೆ ತಿರುಗಾಡಕ್ ಬರಲ್ದಂತ ಪರಿಸ್ಥಿತಿ ವಯಸ್ಸು ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ, ನಿಮ್ಮ ತಾಯಿ ತಂದಿ ಮನಿ ಒಳಗ ಕುಂತು ಎಲ್ಲೋ ಕೈ ಮಾಡಿ ಒಂದು ಮೂಲ್ಯಾಗ ಕೂತು
ರೊಟ್ಟಿ ಬೇಡತಿರ್ತಾವ. ಹೌದು. ಅಂತ ನಿಮ್ಮ ತಾಯಿ ತಂದೆಗೆ ಅನ್ಯಾಯ ಮಾಡ್ಲಾರ್ದೆ, ನಿಮ್ಮ ತಾಯಿ ತಂದೆಗೆ ಮನಸ್ಸಿಗೆ ನೋವು ಮಾಡ್ಲಾರ್ದೆ, ಸಾಯೋ ಕಾಲಕ್ಕೆ ನಿಮ್ಮ ತಾಯಿ ತಂದೆಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೊರ ಅಂತೇಳಿ ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಹೌದಪ್ಪ, ಹೌದ್ 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 ಬಸನ್ನ. ಏನಿಪ್ಪ? ಈ ಕೆಟ್ಟ ಕಲಿಯುಗದೊಳಗ ನಿನ್ನಂತ ಹೆಂಡ್ರು ಗುಲಾಮರಿಗೆ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರಿವಾ? ಈ ಕೆಟ್ಟ ಕಲಿಯುಗದೊಳಗ ಹೌದು. ಯಾವ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡ್ತಾನಲ್ಲ, ಹೌದು. ಅವನೇ ಕರೆ ಕರೆ ತಾಯಿ ಮಗ. ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ, ನಾಯಿ ಕಿತ್ತ ನಾಯಿ ಮಗ, ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ. ಮುದಿಕೆ ನೋಡು, ಜ್ಞಾನಿಗಳು ಎಷ್ಟು ಚಂದ ಹೇಳ್ಯಾರತ್ತ. ಏನತ್ತ? ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ. ಮತ್ತ ತಾಯಿ ತಂದಿನ ಮನಿ ಬಿಟ್ಟು ಹೊರ ಹಾಕಿದವರು ಅವ್ರ ನಾಯಿ ಮಕ್ಕಳ. ಅಕ್ಕವ್ರ ಇದ್ರಾಗ ಒಂದು ಸಂಶಯ ಬರ್ತರ ನನಗ. ಹೆಂಗ? ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳೇ ಇರ್ಬೇಕು. ಇದನ್ನ ನಾ ಹೇಳಂಗಿಲ್ಲ. ಹೌದು. ಅಲ್ಲಿ ಏನ್ ನಮ್ಮ ಗೆಣಸದ ಮುತ್ತಿ ಅದಾನಲ್ಲ, ಹೌದು. ಅವನ ಮುಂದೆ 11 ರೂಪಾಯಿ ಇಡು, ಹೌದು. ಅವ ಹಂಗ ಹೇಳಂಗಿಲ್ಲ, ನೆತ್ಯಾಗಿಟ್ಟ ಹೇಳ್ತಾನ. ಹೌದಪ್ಪ, ಹೌದು ಹೌದು. ಹೌದಿಲ್ಲ? ಹೌದು. ಜಗತ್ತಿನೊಳಗ ತಾಯಿ ತಂದೆಕ್ಕಿಂತ ಶ್ರೇಷ್ಠ ಯಾರು ಇಲ್ಲ. ಇಲ್ಲಿಪ್ಪ ಇಲ್ಲ. ತಾಯಿ ತಂದಿನೇ ದೇವ್ರತ್ತ ನಡೆದಿದ್ದ ಕರೆ ಇತ್ತಂದ್ರ ನೀವು ಶ್ರೀಶೈಲ ಮಲ್ಲಿಕಾರ್ಜುನ್ ಹೋಗೋ ಹರಕತ್ತಿಲ್ಲ. ಇಲ್ಲಿಪ್ಪ ಇಲ್ಲ. ಸಾಕ್ಷಾತ್ ಮಲ್ಲಯ್ಯನೇ ನಿಮ್ ಮನಿ ಬಾಗಲ್ದಾಗ ಬಂದು ನಿಂದಿರ್ತಾನ ಹೇಳಿ ಒಂದ್ ಮಾತು ಇಟ್ಕೊಂಡು ತಾಯಿ ತಂದಿಗೆ ಮನಿ ಒಳಗೆ ಚಂದಾಗಿ ಜೋಪಾನ ಮಾಡ್ಬೇಕಾಗ್ಯದ ಮುದುಕ್ಯ. ತಾಯಿ ತಂದಿನ ಮಾಡ್ಬೇಕಾಗ್ಯದ ಬಸವನ್ನ, ಜಾಕಿ ಜತನ ಮಾಡ್ಬೇಕಾಗ್ಯದ. ಹೌದಪ್ಪ, ಹೌದು. ಇದ್ರಾಗ ನಿನಗೇನ್ ಅನ್ಸತ್ತದ? ಅಕ್ಕವ್ರ ಹೇಳು. ತಾಯಿನ ನೋಡ್ಕೊಳಕ ಬರ್ತಾದ್ರಿ, ಆದ್ರ ಈ ನಮ್ಮ ಕಂಪನಿ ತಂದೆ ಬೆಳಗೈತ್ರಿ, ಇದು ಬಾಳ ಸುಮಾರು ಗಡಿ ತಗದದು. ಉಳ್ಳಾಡಿಸಿ ಬಡಿತಾರ ಮುದುಕ್ಯ ನಮ್ಮನ. ಒಂದ್ ಏಟ್ ತಗತ್ತಪ್ಪ ಆದ್ರೆ ಇವ್ರನ್ನ ಹೆಂಗ್ ನಂಬೋದು, ಇವ್ರನ್ನ ಹೆಂಗ್ ಜೋಪಾನ ಮಾಡೋದು? ಬಸವನ್ನ ಏನಿಪ್ಪ ನಿನ್ನ ಮಾತೇನ? ತಾಯಿ ಅನ್ನಕ್ಕಿ ಮನ್ಯಾಗ ನೀ ಹೇಳ್ದಂಗ ಕೇಳ್ತಾಳ, ಒಂದ್ ರೊಟ್ಟಿ ಇರ್ಲಿಲ್ಲ ಅಂದ್ರು ಮಾಡಿ ಕೊಡ್ತಾಳ. ತಾಯಿನ ನೀ ಜಾಕಿ ಮಾಡ್ಬೋದು ಕರೆ. ಬೇಡ್ರಿ 50 ರೂಪಾಯಿ ಕೊಡ್ತಾಳ ನಮ್ಮ ಅವ್ರಿ, ಆದ್ರ ಅಪ್ಪ ಕೊಡಂಗಿಲ್ಲ. ಬಾಯಾಗ ಮನ ಹಾಕಿ 1 ರೂಪಾಯಿ ಸುದು ಕೊಡಲ್ಲ ಇವ್ರು. ಏ ಬಸವನ್ನ, ಏನಿಪ್ಪ ಈಗ ನಿಮ್ಮ ಅಪ್ಪ ಅದಾನ, ಹೊಡಿತಾನ ಬಡಿತಾನ ಅಂತ ಹೇಳಿ ಅಪ್ಪನ ಮೇಲೆ ಸಿಟ್ಟು ಮಾಡ್ಕೊಳಕ್ ಹೋಗಬೇಡ. ಯಾಕ್ರಿಪ್ಪ? ಅಪ್ಪ ಅನ್ನುವಂಥದ್ದು ಏನ್ ಅನ್ನೋದು ಈಗ ನಿನಗ ಗೊತ್ತಾಗಂಗಿಲ್ಲ. ಅದು ಯಾವಾಗ ಗೊತ್ತಾಕದಿವ? ಇಲ್ಲಿ ಯಾರ್ಯಾರು ಸಣ್ಣಾಗಿರ್ತಾಗ ಅಪ್ಪನ ಕಳ್ಕೊಂಡು ಮನಿ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ಆ ತನ್ನ ಆಡುವಂತ ವಯಸ್ಸನ್ನ ತೊರೆದು ಮನ್ಯಾಗ ಅಕ್ಕ ತಂಗಿ ಅಂತ ಜವಾಬ್ದಾರಿ ಹೊತ್ತಿರ್ತಾರಲ್ಲ, ಅವ್ರಿಗೆ ಅಪ್ಪ ಇರ್ಲಿಕ್ಕಂದ್ರೆ ಏನನ್ನಂತದ ಅವ್ರಿಗೆ ಮಾತ್ರ ಅರ್ಥಕ್ಕದ. ಹೌದಲ್ಲಿಪ್ಪ. ನಿನ್ನಂತವ್ರಿಗೆ ಒಂದು ಮಾತು ಹೇಳ್ತೀನಿ. ಏನಿವ? ಅಪ್ಪನಂತದ ಹೆಂಗ ಕೇಳಬಸನ್ನ? ಹೆಂಗವ? ಅಪ್ಪ ಅಂದರ ಏನಂತ ತಿಳಿತೈತಿ, ಪರದೇಶದ ಮ್ಯಾಲ ಅಪ್ಪ ಅಂದರ ಏನಂತ ತಿಳಿತೈತಿ, ಪರದೇಶದ ಮ್ಯಾಲ ಮಡದಿ ಮಕ್ಕಳನ್ನ ಸಾಕುವ ಕಾಲಕ್ಕೆ ಸತ್ತು ಹೋದ ಮ್ಯಾಲ, ಮಡದಿ ಮಕ್ಕಳನ್ನ ಸಾಕುವ ಕಾಲಕ್ಕೆ ಸತ್ತು ಹೋದ ಮ್ಯಾಲ. ಬಸವಣ್ಣ, ಈಗ ನೀ ಏನ್ ಹೇಳ್ತಿ? ಆ ತಾಯಿನೇ ಬಾಳ ಜೀವದಾಳ, ಅಪ್ಪ ಜೀವಿಲ್ಲತ್ತ ನೀ ಹೇಳ್ತಿ. ಹೌದಲ್ಲಿವಾ? ಹೆಂಗ ಕೇಳು. ಹೆಂಗಪ್ಪ? ಜಗದ ಕಣ್ಣಿಗೆ ಕಾಣಿಸತೈತಿ ತಾಯಿಯ ಮಮಕಾರ, ಯಾರಿಗೂ ತಿಳಿದಿಲ್ಲ ಒಳಗ ಸುರಿಸುವ ಅಪ್ಪನ ಕಣ್ಣೀರ. ಜಗದ ಕಣ್ಣಿಗೆ ಕಾಣಿಸತೈತಿ ತಾಯಿಯ ಮಮಕಾರ, ಯಾರಿಗೂ ಕಂಡಿಲ್ಲ ಒಳಗ ಸುರಿಸುವ ಅಪ್ಪನ ಕಣ್ಣೀರ. ಒದ್ದಾಡತಾನ ಗುದ್ದಾಡತಾನ ಉಳಿಲಂತ ಸಂಸಾರ, ನಿಂದು ಉಳಿಲಂತ ಸಂಸಾರ. ತಾಯು ತನಕ ದುಡಿತಾನ ಸಣ್ಣ
ಆಗಿತ್ತ ಹೊತ್ತು ಮನಿ ಬಾರ ರಕ್ತ ಆಗುವಂಗ ಬೆವರ ರಕ್ತ ಆಗುವಂಗ ಬೆವರ ಸಾಲಿಯ ಸಲುವಾಗಿ ಸಾಲ ಸೂಲ ಮಾಡಿ ದುಡಿತಾನ ಯಾರಿಗಂತ ಬ್ಯಾಸರಕಿ ಬಳದಿಟ್ಟ ಆಸರಾಗತಾನ ಮಕ್ಕಳು ಬೆಳಿಲಂತ ಸಾಲಿಯ ಸಲುವಾಗಿ ಸಾಲ ಸೂಲ ಮಾಡಿ ಬೆಳಿತಾನ ಯಾರಿಗಂತ ಬ್ಯಾಸರಕಿ ಬಳದಿಟ್ಟ ಆಸರಾಗತಾನ ಮಕ್ಕಳು ಬೆಳಿಲಂತ ಸಿಟ್ಟ ಬಂದು ಒಂದು ಪೆಟ್ಟ ಬಡದರ ತಿಳಿಬ್ಯಾಡು ತಪ್ಪಂತ ತಮ್ಮ ನೀ ತಿಳಿಬ್ಯಾಡು ತಪ್ಪಂತ ಕೈ ಬಾಯಿ ಕಟ್ಟಗೊಂಡ ಕಣ್ಣೀರ ಸುರಿಸಿ ದುಡಿತಾನ ಯಾರಿಗಂತ ಮಕ್ಕಳು ಶಾನ್ಯ ಆಗಲಂತ ಮಕ್ಕಳು ಶಾನ್ಯ ಆಗಲಂತ ಬಸನ್ನ ಅಪ್ಪನಂತದ ಈಗ ತಿಳಿಯಂಗಿಲ್ಲ ಯಾವಾಗ ತಿಳಿತದ ಕೇಳು ಯಾವಾಗ್ರಿವ ಅಪ್ಪ ಆದ ಮ್ಯಾಲ ತಿಳಿತೈತಿ ನಿನಗ ಅಪ್ಪನ ಸಂಕಟ ಮನಿತಾನ ಉಳಸಾಕ ಎದುರಿಸುತ್ತಾನ ಎಷ್ಟೊಂದು ಕಂಟಕ ಅಪ್ಪ ಆದ ಮ್ಯಾಲ ತಿಳಿತೈತಿ ನಿನಗ ಅಪ್ಪನ ಸಂಕಟ ಮನಿತಾನ ಉಳಸಾಕ ಎದುರಿಸುತ್ತಾನ ಎಷ್ಟೊಂದು ಕಂಟಕ ಮಕ್ಕಳ ಮಾರಿ ನೋಡಿ ನಗುತ್ತಾನೋ ಅಪ್ಪ ಕಟ್ಟ್ಯಾನೊಂದು ಕನಸ ನಿನ್ನ ಮ್ಯಾಲ ಕಟ್ಟ್ಯಾನೊಂದು ಕನಸ ಮಾತ ಮಾತಿಗೂ ಬೈಬ್ಯಾಡ ಅಪ್ಪನ ಅವಗೂ ಐತಿ ಮನಸ ಅಪ್ಪಗ ಐತಿ ಒಂದು ಮನಸ ಅಪ್ಪಗ ಐತಿ ಒಂದು ಮನಸ ಅಪ್ಪನ ಕಳ್ಕೊಂಡ ಅಳುವುದಕ್ಕಿಂತ ಮನಸ ಮಾಡೋ ಬದಲ ನಿಂದ ಮನಸ ಮಾಡೋ ಮೊದಲ ಹಿಡದ ಮನಸ್ಸಿಗೆ ಮಚ್ಚಿಲೆ ಹೊಡೆದು ಆಗೋ ನೀ ಬದಲ ಅನ್ನ ಆಗೋ ನೀ ಬದಲ ಅನ್ನ ಆಗೋ ನೀ ಬದಲ ಬಸನ್ನ ಜಗತ್ತಿನೊಳಗ ತಾಯಿ ತಂದೆಕ್ಕಿಂತ ಶ್ರೇಷ್ಠ ಯಾರು ಇಲ್ಲ ತಾಯಿ ತಂದಿನ ಕಳ್ಕೊಂಡವ್ರಿಗೆನ ಅದು ಏನನ್ನುವಂತದ ಅರ್ಥಕ್ಕದ ಅದಕ್ಕೀಗ ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ ಜಪಾನ ಮಾಡ್ಬೇಕಾಗಿದೀವ ಹೆಂಗ ಕೇಳು ಹೆಂಗ್ರಿಪ್ಪ ತಾಯಿ ತಂದಿಗೆ ಪ್ರೀತಿ ಮಾಡಲಿಲ್ಲೋ ಮಾಯ ನಗ ಬಿಡುತ್ತದ ಹ್ಯಾಂಗ ಶನಿಯ ನಿನ್ನ ಮಕ್ಕಳ ಹಾಕಲಿಲ್ಲ ಕೂಳ ಇಳಿತಾಗ ವಿಷಯ ಒಬ್ಬರ ತಲೆ ಮೇಲೆ ಒಬ್ಬರ ಕೈಯ ಮಾಯ ಶರೀರ ಎದು ಮಣ್ಣಾಗಿ ಹೋಗ್ತದ ಸಿರಲ್ಲರಿ ಕಾಯ ಸತ್ಯಕ ಇರಲಿ ನೇಮನ್ಯಾಯ ಸತ್ಯಕ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮುಗದ ಹೇಳುವೆ ಕೈಯ ಮಾನವ ಜನ್ಮ ಐತಿ ಕೊನೆ ಶಿವನಿಗೆ ಮಾತ ಕೊಟ್ಟದು ಮರೆತು ಹೊಡಿತೀನಂತ ಶಿವಯ ಮರೆತು ಸೇರಿದಿ ಕೆಟ್ಟ ಮನೆಯ ಧರ್ಮದ ಬುದ್ಧಿ ಹಿಡಿಯಪ್ಪ ಎತ್ತಿ ಸಿಗುತ್ತದ ವಿಜಯ ಮರೆತು ಬೀಳಬ್ಯಾಡು ಬಲಿಯ ಶರೀರ ಎದು ಮಣ್ಣಾಗಿ ಹೋಗ್ತದ ಸಿರಲ್ಲರಿ ಕಾಯ ಸಾಧಕ ಇರಲಿ ನೇಮನ್ಯಾಯ